ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನಮ್ಮ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಹಳ್ಳಿ ಸ್ಟೈಲು ಅಕ್ಕಿ ಹಪ್ಪಳ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ ನೋಡಿ. ಅಕ್ಕಿನ ಫಸ್ಟು ಒಂದು 5 ಡೇಸ್ ಅಥವಾ 5 ದಿನ ಅಥವಾ 6 ದಿನ ನೆನೆಸಿಟ್ಕೋಬೇಕು. ಆಮೇಲೆ ನೋಡಿ ಅದಕ್ಕೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೋಬೇಕು ಹಾಕೋಕ್ಕೆ. ಅದು ಖಾರ ಆಗಿರಬೇಕಲ್ಲ, ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಮಾಡಿದ್ದಾದಮೇಲೆ. ನೋಡಿ ಫಸ್ಟು ಬೆಳ್ಳುಳ್ಳಿನ ತೊಗೋಬೇಕು, ಮತ್ತು ಜೀರಿಗೆ ತೊಗೋಬೇಕು. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಏನಿದೆ ಅಲ್ಲ ಎಲ್ಲನೂ ಜಾರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಬೇಕು, ಚೆನ್ನಾಗಿ ಸಣ್ಣ ಆಗೋ ಥರ ತಿರುಗಿಸ್ಬೇಕು. ಅದು ತುರಿಯಾಗಿ ಇರಬೇಕು, ಜಾಸ್ತಿ ನೀರು ಥರ ಇರಬಾರ್ದು, ಮತ್ತು ಇದನ್ನು ಇರಬಾರ್ದು. ಅಂದರೆ ಅದು ಕಾಣಿಸ್ಬೇಕೆಲ್ಲ ಸಣ್ಣಾಗಿದೆ ಅಂತ ಅನ್ನೋ ಥರ ಕಾಣಿಸ್ಬೇಕು. ಎಲ್ಲ ಸಣ್ಣಗೆ ನೋಡಿ ಎಷ್ಟು ನೈಸಾಗಿದೆ. ಅದನ್ನೊಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಅದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅಕ್ಕಿ ಇರುತ್ತಲ್ಲ, ಅಕ್ಕಿನ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಅದನ್ನು ಸಹ ಜಾರ್ ಒಳಗೆ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸಣ್ಣಗೆ ರುಬ್ಕೋಬೇಕು. ಆದರೆ ಜಾಸ್ತಿ ನೀರು ಹಾಕಬಾರ್ದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಸಣ್ಣದು ರವೆ ಬರುತ್ತಲ್ಲ, ಚಿರೋಟಿ ರವೆನ ಸ್ವಲ್ಪ ಹಾಕ್ಕೋಬೇಕು. ನಾವು ಎಷ್ಟು ಅಕ್ಕಿ ಹಾಕಿರ್ತೇವಲ್ಲ ಅದು ತಕ್ಕದಂಗೆ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಹಪ್ಪಳ. ನಾವು ಮಾಡಿದಾಗ ಅದು ತುಂಬ ಚೆನ್ನಾಗಿ ನೀರು ಬೇಯುತ್ತಲ್ಲ, ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಜಾರ್ ಒಳಗೆ ರುಬ್ಬಿದ್ದಾಯಿತು. ಅಕ್ಕಿ ಮತ್ತು ರವಾನ ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ದಾಯಿತು. ಅದು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ನಾವು, ಅದ್ರ ಜೊತೆ ಇವಾಗ ಮಿಕ್ಸ್ ಮಾಡಬೇಕು ನಾವು ಅದನ್ನು ರುಬ್ಬಿರೋದನ್ನು. ನೋಡಿ ಫಸ್ಟಿಗೆ ಸಣ್ಣಾಗಿದೆ ಇಲ್ಲ ಅಂತ ನೋಡ್ಕೋಬೇಕು. ಫಸ್ಟು ಗೊತ್ತಾಗುತ್ತೆ ಇವಾಗ, ಕೈಗೆ ನುಚ್ಚು ಥರ ಬರುತ್ತೆ, ಆಮೇಲೆ ಅಂಟು ಥರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ಅಂಟು ಥರ ಬರಬೇಕು ಚೆನ್ನಾಗಿ. ನೋಡಿ ರುಬ್ಬಿದ್ದಾದಮೇಲೆ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಅದು ಫುಲ್ಲೆಲ್ಲ ರುಬ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಯಾಕಂದರೆ ಅದು ತಾಟ್ ಮೇಲೆ ಹಾಕಿದಾಗ ಇದದು ಥರ ರಬ್ಬರ್ ಥರ ಬರಬೇಕು. ಅದು ಹಿಂಗೆ ತಾಟ್ ಮೇಲೆ ಫುಲ್ಲು ಹರಡಬೇಕದು ಫುಲ್ಲು. ನೋಡಿ ನಾವು ಇವತ್ತು ಒಲೆ ಮೇಗೆ ಮಾಡ್ತಾಯಿರೋದು. ಸೊ ಫಸ್ಟಿಗೆ ಅದನ್ನು ನೀರು ಬೇಯಿಸೋಕೆ ಇಟ್ಕೋಬೇಕು ಒಂದು ಪಾತ್ರೆ ಒಳಗಡೆ. ಅದು ನೀರು ಕುದಿಬೇಕು. ಕುದಿದಾದ್ಮೇಲೆ ನೋಡಿ ಈ ಥರ ರೌಂಡು ಶೇಪು ಪ್ಲೇಟ್ ಇರ್ತಾವಲ್ಲ, ತಟ್ಟೆನ ಅದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಫುಲ್ಲು ಶೇಪ್ ಬರೋಂಗೆ, ರೌಂಡ್ ಶೇಪ್ ಬರೋ ಥರ ಹಿಂಗೆ ಅಲ್ಲಾಡಿಸ್ಬೇಕು. ಅದನ್ನು ಫುಲ್ಲು ಕೈಯಲ್ಲಿ ಶೇಕ್ ಮಾಡಬೇಕು. ಅದು ಶೇಕ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ, ಅದು ಫುಲ್ ತೆಳ್ಳಗೆ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ತಟ್ಟೆ ತುಂಬ ಚೆನ್ನಾಗಿ ಶೇಪ್ ಆಗುತ್ತೆ ಅದು. ನೀವು ಗೊತ್ತಿರುತ್ತೆ, ಡಿ-ಮಾರ್ಟು ಅಥವಾ ಅಂಗಡಿಗಳಲ್ಲೆಲ್ಲ ಹಪ್ಪಳ ಸಿಗುತ್ತೆ ನೋಡಿ, ಸುಡ್ತಿರೋ ಹಪ್ಪಳ. ಆಮೇಲೆ ಎಣ್ಣೆಲಿ ಕರೆದ್ರೆ ಇಷ್ಟು ದಪ್ಪ ಆಗ್ತಿರ್ತಾವಲ್ಲ ಅಗ್ಲ ಆ ಥರದ್ದೇ ಇದು ಹಪ್ಪಳ ನೋಡಿ. ಆಮೇಲೆ ನೀರು ಆವಿಗೆ ಇಡಬೇಕು. ಇಟ್ಟಾದಮೇಲೆ ಮುಚ್ಚಬೇಕು ಅದ್ರ ಮೇಲೆ. ಅದು ಬೆಂದಾದಮೇಲೆ ಮತ್ತೆ ಅದನ್ನು ಉಲ್ಟಾ ಹಾಕಬೇಕು ತಟ್ಟೆನ. ನಮ್ಮ ಹಳ್ಳಿ ಕಡೆ ಎಲ್ಲ ಒಲೆ ಮೇಲೇ ಮಾಡೋದು, ಸಿಟಿಯಲ್ಲಿ ಇದೆಲ್ಲ ಮಾಡೋಂಗಿಲ್ಲ. ಅದಕ್ಕೋಸ್ಕರನೇ ಹಳ್ಳಿಯಿಂದನೇ ಎಲ್ಲ ಪಾರ್ಸಲ್ ಆಗಿ ಬರೋದು ಸಿಟಿಗೆ. ನೋಡಿ ಈ ಥರ ಚಾಕು ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೊರಿಬೇಕು. ಕೊಯ್ದಾಗ ರೌಂಡ್ ಶೇಪಲ್ಲಿ ಅದನ್ನು ಇದು ಮಾಡಿದಾಗ ನೋಡಿ ಈ ಥರ ಒಂಚೂರು ಎಬ್ಬಿಸ್ಬಿಟ್ಟು ನೀಟಾಗಿ ತೆಗೆದ್ರೆ ರೌಂಡ್ ಶೇಪಲ್ಲಿ ಹಪ್ಪಳ ಆಯಿತು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಂಗೆ ಊಟದಲ್ಲಿ ತಿನ್ನಲಿಕ್ಕೆ ಕಷ್ಟ ಆಯಿತು, ಹಂಗೇ ತಿನ್ಬೋದು ನೋಡಿ. ಆಲ್ರೆಡಿ ಎಲ್ಲ ಮಾಡಿಬಿಟ್ಟು ಈ ಥರ ಹಾಕಿದ್ವಿ ಒಂದೊಂದಾಗಿ ನೋಡಿ. ಇದೇ ಥರನೇ ಮಾಡೋದು. ಫಸ್ಟಿಗೆ ಹಸಿ ಹಿಟ್ಟು ಹಾಕ್ಕೊಂಡ್ಬಿಟ್ಟೆ, ಆಮೇಲೆ ಬೇಯಿಸ್ಕೊಂಡು ಅದ್ರ ಮೇಲೆ ಮುಚ್ಚಿಬಿಡ್ಬೇಕು. ಹಬೆಗೆ ಬೇಯ್ಬೇಕು ಅದು ನೋಡಿ. ಈ ಥರ ಚಾಕುಲೇ ತೆಗಿಬೇಕು ನೀಟಾಗಿ. ಫಸ್ಟು ಗೆರೆ ಹೊಡ್ಕೊಂಡು ತೆಗ್ದಾಗನೇ ತುಂಬ ಚೆನ್ನಾಗಿ ಬರೋದು. ಒಂಚೂರು ಏನಾದ್ರು ಮಿಸ್ಟೇಕ್ ಆದರೆ ಬರೋದಿಲ್ಲ ಹಪ್ಪಳ ಅದು. ನೀವು ಸಹ ಮನೇಲಿ ಟ್ರೈ ಮಾಡಿ, ಯಾವ ಥರ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋ ಮಾಡ್ತಾಯಿರ್ತೇನೆ, ನೀವು ಸಹ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.